ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಅಡುಗೆ ಮನೆಯಾಗ ಒಂದು ಮಸ್ತಾದ ಸ್ವೀಟ್ ರೆಸಿಪಿ ಮಾಡೋಣ ಬರ್ರಿ. ಈ ರೆಸಿಪಿ ವಿಶೇಷ ಏನಪ್ಪ ಅಂದರೆ ಇದಕ್ಕೆ ನಾವು ಸ್ವಲ್ಪನೂ ಬೇಳೆ ಬಳಸಿಲ್ಲ. ಬೇಳೆ ಇಲ್ಲದೆ ಇಷ್ಟು ಮೃದುವಾದ ಹೋಳಿಗೆ ಮಾಡೋದು ಹೆಂಗಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಒಳಗೆ 1 ಕಪ್ ಮೈದಾ ಹಿಟ್ಟು ಮತ್ತು 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಅರಿಶಿನ, ಉಪ್ಪು ಹಾಕಿ ಚಲೋ ತಂಗಿ ಕಲಿಸ್ಕೋಬೇಕು. ಹಿಟ್ಟು ಸಾಫ್ಟ್ ಆಗಿರಲಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾದಿ 1/2 ತಾಸು ನೆನೆಯಾಕೆ ಬಿಡಬೇಕು. ಹಿಟ್ಟು ನೆನೆಯೋಷ್ಟರಲ್ಲಿ ಈ ಹೋಳಿಗೆಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಈ ಹೂರ್ಣ ಮಾಡೋಕ್ಕೆ ನಾನು ತೊಗೊಂಡಿದ್ದು ಗೆಣಸು. ನೋಡ್ರಿ, ಈ ಗೆಣಸುಗಳನ್ನು ಸ್ವಚ್ಛವಾಗಿ ತೊಳೆದು ಕುಕ್ಕರ್ ಒಳಗೆ ಹಾಕಿನಿ. ಈಗ ಕುಕ್ಕರ್ ಒಂದು ವಿಸಿಲ್ ಹೊಡ್ಕೊಂಡ್ರೆ ಸಾಕು, ಗೆಣಸು ಮಸ್ತಾಗಿ ಬೇಯ್ತಾವ. ಈಗ ಗೆಣಸು ಮಸ್ತಾಗಿ ಕುದ್ದಾವ. ಇವುಗಳ ಸಿಪ್ಪೆ ಎಲ್ಲ ಸುಲಿದು ಮ್ಯಾಶರ್ ತೊಗೊಂಡು ಗಂಟು ಇಲ್ದ ಹಾಗೆ ಮೆತ್ತಗ ಮಾಡ್ಕೋತೀನಿ. ಇದಕ್ಕೆ ಗೆಣಸು ಎಷ್ಟಿರ್ತೈತಲ್ಲ ಅಷ್ಟೇ ಪ್ರಮಾಣದ ಬೆಲ್ಲ ಸೇರಿಸ್ಕೋತೀನಿ. ಬೆಲ್ಲ ಪೂರ್ತಿ ಕರಗಿ ಗೆಣಸಿನ ಜೊತೆ ಹೊಂದ್ಕೋಬೇಕು. ಈಗ ಇದನ್ನು ಒಲೆ ಮೇಲಿಟ್ಟು ಕೈ ಆಡಿಸ್ಬೇಕು. ಈಗ ಇದಕ್ಕೆ ಮಸ್ತ್ ಫ್ಲೇವರ್ ಕೊಡೋಕೆ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಸೇರಿಸ್ಕೋತೀನಿ. ಹೂರ್ಣ ಗಟ್ಟಿ ಆದಮೇಲೆ ಇದನ್ನು ಕೆಳಗಿಳಿಸಿ ಪೂರ್ತಿ ತಣ್ಣಗೋಕೆ ಬಿಡಬೇಕು. ಹಿಟ್ಟು ನೆನೆದು 1/2 ತಾಸು ಆತ್ರಿ. ಈಗ ಸಣ್ಣ ಉಂಡೆ ಹಿಟ್ಟು ತೊಗೊಂಡು ಅದರೊಳಗೆ ಈ ಗೆಣಸಿನ ಹೂರ್ಣ ತುಂಬಿ ಚಲೋ ತಂಗಿ ಲಟ್ಟಿಸ್ಕೋಬೇಕು, ಅಥವಾ ಕೈಯಿಂದ ಒತ್ತಿದ್ರೂ ನಡಿತೈತಿ. ಹೂರ್ಣ ಮೆತ್ತಗಿರೋದ್ರಿಂದ ಹೋಳ್ಗೆ ಭಾಳ ಚಲೋ ಬರ್ತಾವ. ನೋಡ್ರಿ, ಈಗ ಹೂರ್ಣ ರೆಡಿ ಆದಮೇಲೆ ಒಂದು ಸಣ್ಣ ಹೂರ್ಣದ ಉಂಡೆ ತೊಗೊಂಡು ಇದನ್ನು ಕನಕದ ಮಧ್ಯೆ ಇಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಒಂದು ಲಟ್ಟಣಿಗೆಯಿಂದ ಲಟ್ಸಾಕತ್ತಿಲ್ರಿ ನಾ, ಅದ್ರ ಬದಲಿ ಎಣ್ಣೆ ಸವರಿರೋ ಹಾಳೆ ಮೇಲೆ ಇಟ್ಟು ಕೈಯಿಂದ ಮೆಲ್ಲಗೆ ಈ ಥರ ಒತ್ತಿ ಒತ್ತಿ ಲಟ್ಟಿಸ್ಬೇಕು. ಲಟ್ಟಣಿಗೆಗಿಂತ ಕೈಯಿಂದ ತಟ್ಟಿದ್ರೆ ಹೋಳಿಗೆ ಬಹಳ ಚಲೋ ಬರ್ತಾವ. ಈಗ ಮೊದಲನೇ ಸಾರಿ ನಿಮಗೆ ಏನಾದರೂ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಸಾರಿ ಮಾಡಿ ತೋರಿಸ್ತೀನಿ ನೋಡ್ರಿ. ಮತ್ತೊಂದು ಉಂಡೆ ತೊಗೊಂಡು ಹೂರ್ಣ ತುಂಬಿ ಕೈಯಿಂದಾನೇ ಹೆಂಗೆ ಒತ್ತಿ ಒತ್ತಿ ಹೋಳಿಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡ್ರಿ. ಈ ಥರ ಕೈಯಿಂದ ಮಾಡೋದ್ರಿಂದ ಹೂರ್ಣ ಎಲ್ಲ ಕಡೆ ಸಮವಾಗಿ ಹರಡುತ್ತೆ ಮತ್ತು ಹೋಳಿಗೆಯಲ್ಲೂ ಹರಿಯೋದಿಲ್ಲ. ನಿಮಗೂ ಇದು ಈಸಿ ಅನಿಸ್ತದ. ಬೇಳೆ ಹೋಳಿಗೆಗಿಂತ ಇದು ಡಿಫ್ರೆಂಟ್ ರುಚಿ ಇರ್ತದೆ. ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಈಗ ಕಾದ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಕೆಂಪಾಗುವವರೆಗೂ ಚಲೋ ತಂಗಿ ಬೇಯಿಸ್ಕೋಬೇಕು. ಬೇಳೆ ಇಲ್ದಿದ್ರು ಈ ಹೋಳಿಗೆ ಎಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡ್ರಿ. ನೋಡಿದ್ರಲ್ಲ ಗೆಣಸಿನ ಹೋಳಿಗೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಬೇಳೆ ಹೋಳಿಗೆಗಿಂತ ಇದು ಡಿಫ್ರೆಂಟ್ ರುಚಿ ಇರ್ತದೆ. ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಇನ್ನೊಂದು ಮಸ್ತ್ ರುಚಿಯಾಗಿರುವ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.